ಇಪ್ಪಡಿ ದೆಪ್ಪುನ ಬರೋದು ತಾಂಡು ಸರ್ ಹೊರ ಎದುರ್ತುಲೆ ಮಾತಿಲ್ಲ ಹೊರ ಎದುರ್ತುಲೆ ಬೆಳೆಸಬೇಕು ಅನ್ನೋಂಥ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮ ಗೆಳೆಯರಾಗಿರುವಂಥ ಪ್ರಕಾಶ್ ಅಂಚನ್ ಮತ್ತು ಶೇಖರ್ ಅಂಚನ್ ಇವರು ಸೇರಿ ಅಂಚನ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ನಲ್ಲಿ ಒಂದು ಮಳಿಗೆಯಲ್ಲಿ ಅಂಚನೋತ್ಸವ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಕೈಮಗ್ಗವನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಮಾಡಿದೆ ಅಂತ ತುಂಬ ಸಂತೋಷ ಪಡುವಂಥ ಸಂಗತಿ. ನಮ್ಮ ಜಿಲ್ಲೆಯಲ್ಲೂ ಕೆಲವೊಂದು ಕೈಮಗ್ಗಗಳ ಇದಿದೆ. ಕಿನಿಗೋಳಿಯಲ್ಲಿ ಒಂದು ಉತ್ತಮವಾದ ನಾನಾಗಿ ಹೋಗಿದ್ದೇವೆ. ಆದರೆ ಇವತ್ತು ಕೈಮಗ್ಗವನ್ನು ಗ್ರಾಹಕರು ಇದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು, ಅದನ್ನು ಖರೀದಿ ಮಾಡಬೇಕು ಮತ್ತು ಇದರಲ್ಲಿ ತೊಡಗಿಕೊಂಡಿರುವಂಥ ನೇಕಾರರಿದ್ದಾರೆ ಅವರಿಗೆ ದೊಡ್ಡ ರೀತಿಯ ಬೆಂಬಲವನ್ನು ಕೊಡಬೇಕು. ಹಾಗಾಗಿ ಇಂಥ ಒಂದು ಅತ್ಯಂತ ಶ್ಲಾಘನೀಯವಾದಂಥ ಕೆಲಸ ನಮ್ಮ ಪ್ರಧಾನಮಂತ್ರಿಯವರ ಕಲ್ಪನೆಗೆ ಅನುಗುಣವಾಗಿ ಇವತ್ತು ಬಂಟ್ವಾಳದಲ್ಲಿ ಈ ಕಾರ್ಯ ನಡೀತಾ ಇರುವಂಥದ್ದು ತುಂಬ ಸಂತೋಷ ಕೊಡ್ತಾ ಇದೆ. ನಾನು ವಿಶೇಷವಾಗಿ ಪ್ರಕಾಶ್ ಅಂಚನ್ ಮತ್ತು ಶೇಖರ್ ಅಂಚನ್ ಇಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಧಾನಮಂತ್ರಿಯವರ ಆಶಯಕ್ಕೆ ಅನುಗುಣವಾಗಿ ತಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಇದಕ್ಕೆ ಸರ್ವರ ಬೆಂಬಲ ಸಿಗಲಿ, ಗ್ರಾಹಕರ ಬೆಂಬಲ ಸಿಗಲಿ, ತಮ್ಮ ಮುಖಾಂತರ ನೇಕಾರರಿಗೆ ದೊಡ್ಡ ಅವಕಾಶಗಳು ಸೃಷ್ಟಿಯಾಗಲಿ ಅನ್ನುವಂಥ ಆಶಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದು. ಒಂದು ಉದ್ಯೋಗ ಸೃಷ್ಟಿ ಮಾಡ್ತೀನಿ. ಈ ಕೈಮಗ್ಗದ ಉದ್ಯೋಗ ಪ್ರೋತ್ಸಾಹ ಕೊಡಬೇಕು. ಈ ಒಂದು ಕೈಮಗ್ಗದ ಗೊತ್ತಲೆಗೆ ಮಾರ್ಕೆಟ್ ಮಾಡ್ತಾರೆ ಇಂಚಿನ ಮಳಿಗೆ ರೇಡಿದ ಒಂದು ಅವಕಾಶ ಕೊಡೋಣ ಅಂಚಿನ ಪ್ರಕಾಶ್ ಅಂಚನ್ ಏನು ಒಂದು ಅಂಚನ್ ಒಂದು ಉತ್ಸವ ಮಾಡ್ತನ ಮುಖಾಂತರ ಒಂದು ಕೊಲ್ಲೂರು ಮಾಡ್ಕೊಂಡಿದ್ದಾರೆ. ಖಂಡಿತವಾಗಲ ಒಂದು ಬಂಟ್ವಾಳದ ಒಂದು ಹಿರಿಮೆ ಇಂಚಿನ ಒಂದು ಶಾಪು ಮಳಿಗೆ ಮೂಲ ಉಂಡು ಬಂದಿದೆ ಭಾರಿ ಇಂಕ್ಲಿಗೆ ಹೆಮ್ಮೆ ಬಂಡ ಕುಡ್ಲದ ಪೇಂಟಿಂಗ್ ಕೊಂಡಲ್ಲ ಈ ನಮ್ಮನೆದ ಒಂದು ಇದು ಕೊಲ್ಲುದ ಇದು ವ್ಯವಸ್ಥಿತವಾದ ಒಂದು ಮಳಿಗೆ ಒಂದೊಂದು ಗೊತ್ತಿದೆ ಅನ್ಕೋತಿದ್ವಿ. ಆ್ಯಂಡ್ ಬಂಟ್ವಾಳಗೆ ಇದೆ ಸುಮಾರು ಸತ್ತು ಬರುತ್ತೆ ಅಂಚನ್ ಇರ್ತದೆ. ಅಂಚೆ ಆ ಹೂ ಮಲ್ತಂದ್ರೆ ವಿಶೇಷನೇ ಈ ಮಳಿಗೆ ಮಲ್ತೀರು, ಶಾಲೆ ಮಲ್ತೀರು, ಹೂ ಮಲ್ತಂಡು ಹೋಲ್ಸೇಲ್ ಮಲ್ತೀರು ಮತ್ತು ವಿಶೇಷವಾದೇ ಮಲ್ತಿದ್ರು. ಮಾತೆಲ್ಲ ಪೊರ್ಲೂರು ಒಂದು ಈಗ ಮಲ್ತಿದ್ರು. ಅಂಚೆ ಅದು ನನಾತರಿಗೆ ಶಕ್ತಿ ಕೊರಡಾಗಲಿ ಮಾತು ಬಗ್ಗೆ ಬಲೆ ಆಗಿ ನನಾತ್ ಇಂಚಿನ ಒಂದು ವ್ಯವಹಾರ ಮಲ್ಕೊಂಡು ಅಂಚಿನ ಅದಕ್ಕೆ ಯೋಗ ಭಾಗ್ಯ ಅಂತ ಬಂದು ಈ ಸಂದರ್ಭ